ಅಂದ್ರೆ ಸರ್ ಈಗ ಇವರು ಹೆಂಗೆ ಇದು ಮಾಡಿದ್ರು ಹೆಂಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಒಂದು ಪಾಠ ಇವರು ಸಮಾಜಕ್ಕೆ. ಸರ್ ಸಮಾಜಕ್ಕೆ ಪಾಠ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥವ್ರು ಒಂದು 4 ಜನ ಇರಬೇಕು ಭೂಮಿ ಮೇಲೆ. ಯಾಕೆಂದರೆ ಇನ್ನೊಂದಷ್ಟು ಜನಕ್ಕೆ ಮಾದರಿ ಆಗ್ತಾರೆ ಇವರು. ಯಾವ ಕಾರಣಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇಂಥವ್ರು ಇಲ್ಲ ಅಂತ ಅಂದಮೇಲೆ ಸಮಾಜಕ್ಕೆ ಏನೂ ಅರ್ಥ ಆಗಲ್ಲ. ಇಂಥವ್ರಿಂದ ಅರ್ಥ ಆಗ್ಬೇಕಂದ್ರೆ ಸ್ವಂತ ಏನೇ ಈತ ಹಾಸಿಗೆ ಕರೆದಂಥ ವ್ಯಕ್ತಿ. ಸೊ ರಿಯಾಬ್ಗೆಲ್ಲ ಇಲ್ಲ ಹೇಳಿಲ್ಲ, ನಾನೇ ಹೇಳ್ಕೊಟ್ಟಿದ್ದೀನಿ. ಹೇಳ್ಬೇಡಪ್ಪ, ಇದೊಂದು ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಾನೇ ಹೇಳ್ಕೊಟ್ಟಿದ್ದೀನಿ. ಸೊ ಬಂದಾಗ ಅಷ್ಟು ಕೆಟ್ಟವನು. ಇವಾಗ ಇಲ್ಲಿ ಸಾಕಷ್ಟು ಪ್ರಾಣಗಳನ್ನ ಉಳಿಸ್ಬಿಟ್ಟಿದ್ದಾನೆ. ಸೊ ಇವತ್ತೇನೇ ಹಾಸ್ಪಿಟ್ಲಿಗೆ ಇರಲಿ, ಮೆಡಿಷನ್ ಇರಲಿ, ಮತ್ತು ಪ್ರತಿಯೊಂದು ಈತನೇ ನೋಡ್ಕೊಳ್ತಾ ಇರೋದು. ಸಾಕಷ್ಟು ಜನ ಪ್ರಾಣನ ಉಳಿಸಿದ್ದಾನೆ. ಹಾಗಾಗಿ ಇವನ ಬಗ್ಗೆ ನನಗೂ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಮುಂದೆ ಹೀಗೆ ಇರಲ್ಲ, ಈ ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ಇರ್ತಾನೆ ಅನ್ನೋ ಒಂದು. ಒಬ್ಬ ಕೆಟ್ಟ ಮನುಷ್ಯ ಒಳ್ಳೆಯವನಾಗ್ತಾನೆ ಇವರೊಬ್ಬ ಎಕ್ಸಾಂಪಲ್. ಇವನು ಪೇರೆಂಟ್ಸ್ಗೆ ಏನಾದರೂ ಹಿಂಸೆ ಕೊಟ್ಟರೆ ನಮಗೆ ಮುಂದೆ ಅವ್ರ ವಯಸ್ಸು ಬಂದಾಗ ನಮ್ಮ ಮಕ್ಕಳೇ ಆಗಲಿ ಬೇರೆಯವರೇ ಆಗಲಿ ನಮಗೂ ಇದೇ ಗತಿ ಬರುತ್ತೆ ಅಂತ ಈಗ ಅನ್ನಿಸ್ತೈತೆ ಸರ್. ಈಗ ನೀವು ಇಲ್ಲಿ ಬಂದು ಸೇರ್ಕೊಂಡ್ರೆ ಓಕೆ, ಊಟ ಬಟ್ಟೆ ಸಿಗ್ತೈತೆ, ಆಯ್ತು. ನೀವು ಹೊರಗಡೆ ಇದ್ರೆ ನೀವೇನೋ ಹೆಂಗಾಗಿದ್ರೆ ಕೆಲಸ ಮಾಡ್ತಾ ಇದ್ರೆ ಏನೋ ಒಂದು ಕೆಲಸ ಸಿಗೋದು. ಇನ್ ಫ್ಯೂಚರ್ ನೀವು ವಯಸ್ಸಾದ ನಿಮ್ಮ ಕತೆ ಏನಾಗ್ತಾ ಇತ್ತು? ಹೌದು ಸರ್, ಅಲ್ವಾ? ಈಗ ಅಪ್ಪ ಅಮ್ಮನ ಯಾರು ನೋಡ್ಕೋತವ್ರೆ? ಯಾರು ಇಲ್ಲ ಸರ್, ಅವರೇ ಇದು ನೋಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇನ್ನೂ ದಿಮ್ಮಾಗಿದ್ದಾರೆ. ಹಾಂ ಸರ್. ಅಂದರೆ ನಮ್ಮ ಫಾದರ್ಗೆ ಇವಾಗ 60 years ಆಗಿದೆ. ಇನ್ನು ನಮ್ಮ ಚಿಕ್ಕಪ್ಪ ಅವ್ರಿಗೆ ಕಾಣಿಸಲ್ಲ. ಅಂದರೆ ನಮ್ಮ ಫಾದರ್ ಅವ್ರ ತಮ್ಮ, ಅವ್ರನ್ನೂ ಇನ್ನೊಂದು ಸ್ವಲ್ಪ ದಿನ ತೆಗೆದುಬಿಡ್ತಾರೆ ಕೆಲಸದಿಂದ. ಅದಕ್ಕೆ ನೋಡಬೇಕು ಈಗ ನಮ್ಮ ಪೇರೆಂಟ್ಸ್ ಏನು ಹೇಳ್ತಾರೋ ಅದಕ್ಕೆ. ಈಗ ಮಕ್ಕಳುಗಳಿಗೆ, ಈಗಿನ ಕಾಲ ಮಕ್ಕಳುಗಳು ಕೆಲವರು ಅಪ್ಪ ಅಮ್ಮದ್ರ ಜೊತೆ ಮಾತು ಕೇಳಲ್ಲ, ಅಪ್ಪ ಅಮ್ಮದ್ರ ಏನು ಹೇಳಿದ್ರು ಕೇಳಲ್ಲ ಅಂತವ್ರು ಏನು ಹೇಳ್ತೀರಾ? ಅವ್ರಿಗೆ ನಾನು ಹೇಳೋದು ಅಷ್ಟೇ ಸರ್. ಈಗ ನನ್ಗೇನು ಅನ್ಸಿದೆಯೋ ಅವರು ಅಷ್ಟೇ ಸರ್. ಎತ್ತವ್ರಿಗೆ ಅವ್ರು ಹೇಳಿದ ಮಾತು ಕೇಳ್ಕೊಂಡು ಕೆಲ್ಸಕ್ಕೆ ಸೇರ್ಕೊಂಡು ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ್ರ ಜೊತೆ ಇದ್ರೆ ಅವ್ರಿಗೂ ಮುಂದೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ಕೊತೀನಿ. ಅಪ್ಪ ಅಮ್ಮರಿಗೆ ಯಾವತ್ತೂ ಬೈಬಾರ್ದು, ಹೊಡಿಬಾರ್ದು. ನೀವು ಕಲ್ತಿರೋ ಪಾಠ. ಹೌದು ಸರ್, ಅಲ್ವಾ? ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕರೆಕ್ಟಾಗಿ ಇರಬೇಕು. ತಂದೆ ತಾಯಿ ಒಳ್ಳೇದು ಕೇಳ್ತಾರೆ. ಹೌದು. 100 ಜನ ಕೆಟ್ಟ ಮಕ್ಳು ಇರ್ಬೋದು, ಆದ್ರೆ ತಂದೆ ತಾಯಿ ಯಾವತ್ತೂ ಕೆಟ್ಟೋರು ಇರಲ್ಲ. ನಾನು ಎಷ್ಟೇ ಬೈದ್ರು ಇದ್ ಮಾಡಿದ್ರು ನಮ್ಮ ತಂದೆ ತಾಯಿಯವರು ನನ್ನ ಮಗಳೇ ಅಂತಾನೆ ಹೇಳ್ಕೊತಾರೆ. ನೋಡಿ, ನೀವು ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದೀರಾ, ಆದ್ರೂ ತಂದೆ ತಾಯಿ ನಿಮ್ಮನ್ನ ಎಷ್ಟು ಇದು ಮಾಡ್ತಾರೆ ಅಲ್ವಾ? ಇವಾಗ ಮನವರಿಕೆ ಆಗಿದೆ ಅಲ್ವಾ? ಹೌದು ಸರ್. ಸೊ ಇವಾಗ ಗ್ರೇಟ್ ನೀವು ಆಕ್ಚುಲಿ.